ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ಒಂದು ಟ್ರಿಪ್ ಬಂದಿತ್ತು. ಎಲ್ಲಿಗೆ ಅಂತ ಹೇಳ್ತೀರಾ? ಅದಕ್ಕಿಂತ ಮುಂಚೆ ನಮ್ಮ ಗಾಡಿ ನೋಡಿ ಫ್ರೆಂಡ್ಸ್ ಹೆಂಗಿದೆ. ಎಲ್ಲ ಡಿ ಜೆ ಎಲ್ಲ ಚೆಕ್ ಮಾಡಿಕೊಂಡು ಓಡ್ತಾ ಇದ್ವಿ. ಮೈಸೂರು ಟು ಮಂಗಳೂರು ಬಿದ್ದಿತ್ತು ಜಾಗ. ಅದಕ್ಕೆ ನಮ್ಮ ಪ್ಯಾಸೆಂಜರ್ಸ್ನೆಲ್ಲ ಇಲ್ಲೇ ಕಾಯ್ತಾಯಿದ್ರು. ಮಾಡ್ಕೊಂಡ್ವಿ. ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಯಾರೇ ಅದು ಮಾಡ್ಕೊಂಡು ಅದನ್ನ ಸೈಲೆನ್ಸ್ ಎಲ್ಲ ಬರ್ತಾರೆ, ಅಲ್ಲೇ ಇರಪ್ಪ. ಇದೇ ಬಸ್ ಸ್ಟ್ಯಾಂಡ್, ಮೈಸೂರು ಬಸ್ ಸ್ಟ್ಯಾಂಡ್ ಇದು. ಹೊಂಟ್ವಿ. ಮುಂದ್ಗಡೆ ಇರೋ ಒಂದು ಗುದ್ದಕ್ಕೆ ಬಂದಿದ್ದ ಬ್ರೇಕ್ ಹೊಡೆದ್ವಿ. ನೀಟಾಗಿ ಟರ್ನ್ ತೊಗೊಂಡು ಸೀದಾ ಹೊಂಟ್ವಿ. ಹೈವೇ ರೋಡಿಗೆ ಜಾಯ್ನ್ ಆದ್ವಿ, ಸರ್ವಿಸ್ ರೋಡ್ ಬಿಟ್ಟು. ಸೀದಾ ಹೋಗ್ತಾಯಿದ್ವಿ. ಮಳೆ ಬೇರೆ ಜಾಸ್ತಿ ಆಗಿತ್ತು, ಟಿ ಬೇರೆ ಜಾರ್ತಾಯಿತ್ತು, ಮ್ಯಾಗ್ವಿಲ್ ಬೇರೆ ಟೈರ್ ಬೇರೆ ಸೌದೋಗಿದ್ವು. ಅದಕ್ಕೆ ಹಂಗೆ ನನಗೆ ಯಾಕೋ ಬೆಳಗ್ಗೆ ಇದಾಗಿತ್ತು ಅಂತ ಹೇಳ್ಬಿಟ್ಟು ಬೀಡಿ ಹೊಡೆಯೋಣ ಅಂತ ನಿಲ್ಲಿಸ್ದೆ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಹಂಗೆ ಯಾರಿಗೂ ಕಾಣಲಿಲ್ದಂಗೆ ಅಲ್ಲಿ ಹೋಗಿ ಒಂದು ಬೀಡಿ ಹೊಡ್ಕೊಂಡು ಹಂಗೆ ಸೀದಾ ಬಂದು ಮತ್ತೆ ಟಿ ಹತ್ರಕ್ಕೆ ಬಂದು ಮತ್ತೆ ಟಿ ಹತ್ಕೊಂಡು ಹೋದ್ವಿ. ಹಂಗೆ ನಾನು ಟಿ ಹತ್ರ ಒಂದು ಫೋಟೋ ತಗೊಂಡೆ. ನೇಚರ್ ಚೆನ್ನಾಗಿತ್ತು ಹೇಳ್ಬಿಟ್ಟು ಒಂದು ಸೆಲ್ಫಿ ತಗೊಂಡು ಸೀದಾ ಹೋದ್ವಿ. ಟಿಕೆಟ್ ಎಲ್ಲ ಕೊಟ್ಟು ಹಂಗೆ ಸಿಗ್ನಲ್ ಬಿದ್ದಿತ್ತು ಅಂತ ರಾಂಗ್ ಸೈಡ್ ನುಗ್ಗಿ ಎಕ್ರಾಮ್ ಬಿಕ್ರೆ ಗಾಡಿ ಉಜ್ಜಾಡ್ಬಿಟ್ಟಿದ್ದೀನಿ ಅಂತ ಅಂದ್ಕೊಂಬಿಡ್ರಿ ಫ್ರೆಂಡ್ಸ್. ಗಾಡಿ ಮಾತ್ರ ಅದಕ್ಕೆ ಹೋಗ್ತಾ ಸಿಗ್ನಲ್ ಬಿದ್ದಿತ್ತು. ಹಂಗೆ ಸಿಗ್ನಲ್ ಜಂಪ್ ಮಾಡ್ಕೊಂಡಂಗೆ ಮುಂದಕ್ಕೆ ಹೋಗ್ತಾ ಇದ್ವಿ. ಇದೇ ನೋಡಿ ಫ್ರೆಂಡ್ಸ್, ಮೈಸೂರು ಟು ಮಂಗಳೂರು ಹೈವೇ. ಫುಲ್ಲು ನೇಚರು, ವೆದರು ಎಲ್ಲ ಚೆನ್ನಾಗಿದೆ, ರೋಡು ಸಹ ಚೆನ್ನಾಗಿದೆ. ಹಂಗೆ ನೋಡ್ತಾ ಇದ್ರೆ ನಮ್ಮ ಪ್ಯಾಸೆಂಜರಲ್ಲಿ ಒಬ್ಬ ಕಿತಾಪತಿ ಹುಡುಗ ಹಿಂದ್ಗಡೆ ಡೋರ್ ಓಪನ್ ಮಾಡಿಬಿಟ್ಟ. ಅದಕ್ಕೆ ಕ್ಲೋಸ್ ಮಾಡಲ್ಲ ಅಂತ ಅಂದ್ಬಿಟ್ಟೆ. ಅದಕ್ಕೆ ಅವ್ರ ಅಮ್ಮ ನನಗೆ ಬೈತಾಯಿದ್ರು, ಸುಮ್ಮನಿರಮ್ಮ, ಡಿ ಜೆ ಎಲ್ಲ ಬಿದ್ದೋದ್ರೆ ಮತ್ತು ನಮಗೆ ಲಾಸ್ ಆಗುತ್ತೆ ಅಂತ ಹೇಳಿದೆ. ಹಂಗೆ ಮಳೆ ಬೇರೆ ಸ್ಟಾರ್ಟ್ ಆಗಿತ್ತು. ಮಳೆ ಬೇರೆ ಸ್ಟಾರ್ಟ್ ಆಗಿ ಹಂಗೆ ಸ್ಪೀಡಾಗಿ ಹೋಗ್ತಾ ಇದ್ದೆ. ಅವರು ಸ್ಪೀಡ್ ಕಂಟ್ರೋಲ್ ಮಾಡ್ಕೊಂಡ್ರು. ಇಲ್ಲಮ್ಮ ಲೇಟ್ ಆಗಿದೆ ಅಂತ ಅಂದೆ. ಡ್ಯಾಮೇಜ್ ಆಗಿಬಿಡ್ತು ಗಾಡಿ. ಬುದ್ಧಿ ಅಲ್ಲ ಸ್ವಲ್ಪ ಹೊತ್ತು ಕಾದ್ವಿ. ಕ್ರೈನ್ ಬಂದು ಎತ್ಬಿಡ್ತು ಗಾಡಿ. ಹಂಗೆ ಮತ್ತೆ ರೆಡಿ ಮಾಡ್ಸ್ಕೊಂಡಂಗೆ ಸೀದಾ ಹೋದ್ವಿ. ನಮ್ಮ ಹುಡುಗ ಏನು ಮಾಡಿದೆ, ಡ್ರಿಫ್ಟ್ ಹೊಡಿಯೋಣ ಅಂತ ಅಂದ. ಟ್ರಿಪ್ಪಿಗೆ ಬಂದರೆ ಡ್ರಿಫ್ಟ್ ಹೊಡಿಯೋಣ ಅಂತ ಅಂದ. ಅದಕ್ಕೆ ನೋಡು ಇಲ್ಲಿ ಅಂತ ಹೇಳ್ಬಿಟ್ಟು ಈಗ ಒಂದು ಲೈಟಾಗಿ ಹೊಡೆದೆ. ಎಲ್ಲ ಕೂಗಾಡ್ಬಿಟ್ರು, ಜನಗಳೆಲ್ಲ ಕೂಗಾಡ್ಬಿಟ್ರು, ಅಣ್ಣ ನೆಕ್ಸ್ಟ್ ಟೈಮ್ ನೀನೇ ಊರಿಗೆ ಬರೋಣ, ನಮ್ಮ ಜೊತೆ ನೀನೇ ಬರೋಣ ಅಂತ ಅಂದರು. ಅದಕ್ಕೆ ಹುಡುಗ ಇನ್ನೊಂದು ಸತಿ ಡ್ರಿಫ್ಟ್ ಹೊಡಿ ಅಂತಾನೆ. ಬೇಡ ಸಾಕು ಅಂತೀನಿ, ಇರಲಿ ಹೊಡೆಯೋಣ ಅಂತಾನೆ. ಅದಕ್ಕೆ ಇನ್ನೊಂದು ಸತಿ ಹೊಡೆದೆ. ಹಂಗೆ ತಿರ್ಸ್ಕೊಂಡಂಗೆ ಸೀದಾ ಹೊಂಟ್ವಿ. ಅಲ್ಲೇ ಊರು ಹತ್ತತ್ರ ಬರ್ತಿತ್ತು. ಪ್ಯಾಸೆಂಜರ್ಸ್ಗಳಿಗೆ ಮಾತಾಡ್ಸ್ಕೊಂತ ಊರು ಬಂದಿದ್ದೆ ಗೊತ್ತಾಗಲಿಲ್ಲ. ಎಲ್ಲರೂ ಹಿಂದಿದ್ದೆ ಹೋಗ್ಬಿಟ್ಟಿದ್ರು. ಅವನೇ ಕಿಟಕಿ ತಗೊಂಡಿದ್ದೆ. ಕಿಟಕಿ ಹಾಕಲೇ ಮಳೆ ಎಲ್ಲ ನೀರು ನುಗ್ಗುತ್ತೆ ಅಂದೆ. ಹಂಗೆ ರಾಂಗ್ ಸೈಡೆಲ್ಲ ನುಗ್ಗಿ ಹಂಗೆ ಇದೇ ಬಸ್ ಸ್ಟ್ಯಾಂಡ್ ಬಂತು. ಮಂಗಳೂರಿಗೆ ಸ್ಟಾಪ್ ಮಾಡಿಬಿಟ್ಟೆ. ಪ್ಯಾಸೆಂಜರ್ಸಿಗೆ ಎಲ್ಲ ಖುಷಿಯಾಗಿದ್ದರು. ಎಲ್ಲ ನಿಧಾನಕ್ಕೆ ಇಳ್ಕೊಂಡ್ರು. ಹಂಗೆ ನಾನು ನನ್ನ ಖರ್ಚಿಗೆ ದುಡ್ಡು ಇಸ್ಕೊಂಡೆ.